ಎಲ್ಲರಿಗೂ ನಮಸ್ಕಾರಗಳು. ಅಡುಗೆ ಮಾಡುವ ಸಣ್ಣ ಪುಟ್ಟ ಟಿಪ್ಸ್ಗಳ ಬಗ್ಗೆ ಎಲ್ಲರಿಗೂ ತಿಳಿದೇ ಇರುತ್ತದೆ. ಯಾವುದನ್ನು ಎಷ್ಟು ಹಾಕಬೇಕು ಹಾಗೂ ಅಡುಗೆ ಮನೆಯನ್ನು ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂಬುದನ್ನು ಅರಿವು ಇದ್ದೇ ಇರುತ್ತದೆ. ಅಡುಗೆ ಮಾಡುವ ಮಹಿಳೆಯರಿಗಾಗಿ ಮತ್ತೊಂದಷ್ಟು ಟಿಪ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡೋಣ. ಸಕ್ಕರೆ ಡಬ್ಬಿಯಲ್ಲಿ 4-5 ಲವಂಗವನ್ನು ಹಾಕಿ ಇಟ್ಟರೆ ಇರುವೆಗಳು ಬರುವುದಿಲ್ಲ. ಹಸಿರು ಮೆಣಸಿನಕಾಯಿಯನ್ನು ಕತ್ತರಿಸಲು ಕತ್ತರಿಯನ್ನು ಬಳಸುವುದರಿಂದ ಕೈ ಉರಿಯುವುದನ್ನು ತಪ್ಪಿಸಬಹುದು. ಅಕ್ಕಿ ಬೂಸ್ಟ್ ಹಿಡಿಯದಂತೆ ಇರಲು ಅಕ್ಕಿಯ ಡಬ್ಬದೊಳಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇಡಿ. ಇದರಿಂದ ಅಕ್ಕಿ ಬೂಸ್ಟ್ ಹಿಡಿಯುವುದಿಲ್ಲ. ಕರಿಬೇವು ಸೊಪ್ಪನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟರೆ ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇರುತ್ತದೆ. ಯಾಲಕ್ಕಿಯನ್ನು ಅಡಿಗೆಗೆ ಬಳಸಿದ ಮೇಲೆ ಅದರ ಸಿಪ್ಪೆಯನ್ನು ಪುಡಿ ಮಾಡಿ ಸಕ್ಕರೆಯ ಡಬ್ಬದಲ್ಲಿ ಹಾಕಿ ಕಲಸಿ ಬಿಡಿ. ಇದನ್ನು ಚಹಾಗೆ ಬಳಸಿದರೆ ಚಹಾ ರುಚಿಯಾಗಿರುತ್ತದೆ. ಅದೇ ಪರಿಮಳದಿಂದ ಚಹಾ ಕೂಡಿರುತ್ತದೆ. ಉಪ್ಪಿನ ಡಬ್ಬದಲ್ಲಿ 2 ಒಣಮೆಣಸಿನಕಾಯಿ ಹಾಕಿ ಇಟ್ಟರೆ ಉಪ್ಪು ನೀರು ಬಿಡುವುದಿಲ್ಲ. ತೆಂಗಿನಕಾಯಿ ಒಡೆದ ಬಳಿಕ ಸ್ವಲ್ಪ ಉಪ್ಪು ಸವರಿ ಇಟ್ಟರೆ ಕೆಲ ದಿನಗಳವರೆಗೆ ಕೆಡುವುದಿಲ್ಲ. ನೀರನ್ನು ಕುದಿಸುವಾಗ ಪ್ಲೇಟನ್ನು ಮುಚ್ಚಿಡಿ. ಇದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ. ಮಾವಿನಕಾಯಿ ಉಪ್ಪಿನಕಾಯಿ ರಸ ದೀರ್ಘಕಾಲ ಕೆಂಪಗೆ ಇರಬೇಕೆಂದರೆ ಅದಕ್ಕೆ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕಬೇಕು. ಓಂ ಕಾಳನ್ನು ಉಪ್ಪು ನೀರಿನಲ್ಲಿ ಬೆರೆಸಿಟ್ಟು ಬಳಸಿದರೆ ತಿನ್ನುವಾಗ ಘಾಟು ಇರುವುದಿಲ್ಲ. ಮೆಣಸಿನಕಾಯಿಗೆ ಸ್ವಲ್ಪ ಎಣ್ಣೆ ಉಪ್ಪು ಬೆರೆಸಿ ಇಟ್ಟರೆ ದೀರ್ಘಕಾಲ ಉಳಿಯುತ್ತದೆ. ಒಣಕಾಳುಗಳು ಬೇಯಲು ಬಹಳ ಸಮಯ ತೆಗೆದುಕೊಳ್ಳುತ್ತವೆ. ಆದ್ದರಿಂದ ಒಣಕಾಳುಗಳನ್ನು ಬಳಸುವ ಮುನ್ನ ನೆನೆಸಿ ಬೇಯಿಸಿದರೆ ಬೇಗ ಬೇಯುತ್ತದೆ. ಬಿಸ್ಕೆಟ್, ಚಕ್ಕುಲಿ ಮುಂತಾದ ಗರಿಗರಿ ತಿಂಡಿಗಳನ್ನು ಇಡುವ ಡಬ್ಬಿಯಲ್ಲಿ ಹೀರುವ ಕಾಗದವನ್ನು ಹಾಕಿ ಇಡಬೇಕು. ಇದರಿಂದ ತಿಂಡಿಗಳು ಮೆತ್ತಗಾಗುವುದಿಲ್ಲ. ತೊಗರಿಬೇಳೆಯನ್ನು ಬೇಯಿಸಿ ಹುರಿದುಕೊಂಡು ಸಾಂಬಾರ್ ಮಾಡುತ್ತಾರೆ. ಅದರ ಬದಲು ಬೇಳೆ ಬೇಯಿಸಿ ಒಣಗಿಸಿ ಪುಡಿ ಮಾಡಿಕೊಂಡರೆ ಸಮಯ ಮತ್ತು ಗ್ಯಾಸ್ ಉಳಿತಾಯವಾಗುತ್ತದೆ. ಸಾಮಾನ್ಯವಾಗಿ ಅಡಿಗೆಗೆ ಬಳಸುವ ಇಂಗು ಸ್ವಲ್ಪ ದಿನಗಳ ನಂತರ ಗಾಳಿಗೆ ಗಟ್ಟಿಯಾಗಿ ಬಿಡುತ್ತದೆ. ಇದನ್ನು ತಪ್ಪಿಸಲು ಇಂಗಿನ ಡಬ್ಬದೊಳಗೆ 1 ಮೆಣಸಿನಕಾಯಿ ಹಾಕಿ ಇಡಬೇಕು. ಹೀಗೆ ಮಾಡುವುದರಿಂದ ಇಂಗು ಗಟ್ಟಿಯಾಗುವುದಿಲ್ಲ. ಮಾಂಸವನ್ನು ಬೇಯಿಸುವಾಗ ಅರಿಶಿಣ ಹಾಕಿ ಬೇಯಿಸಿದರೆ ಹಸಿ ವಾಸನೆ ಇರುವುದಿಲ್ಲ. ತೆಂಗಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಅವುಗಳ ತುಂಡುಗಳನ್ನು ಮೊಸರಿನಲ್ಲಿ ಹಾಕಿ ಇಟ್ಟರೆ ಮೊಸರು ಕೆಡುವುದಿಲ್ಲ. ಆಲೂಗಡ್ಡೆ ಸಿಪ್ಪೆ ಬೇಗ ತೆಗೆಯಲು ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗಡ್ಡೆಯ ಸಿಪ್ಪೆಯನ್ನು ಬೇಗ ತೆಗೆಯಬಹುದು. ಮಾಂಸವನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ ಬೇಯಿಸಿದರೆ ಮಾಂಸ ಬೇಗನೆ ಬೇಯುತ್ತದೆ. ಫ್ರಿಡ್ಜ್ನಲ್ಲಿ ಇಟ್ಟ ತರಕಾರಿಗಳು ಫ್ರೆಶ್ ಆಗಿರಲು ಒಂದು ಡಬ್ಬದಲ್ಲಿ ತರಕಾರಿಗಳನ್ನು ಹಾಕಿ ಮೇಲೆ ಕೆಳಗೆ 2 ಕಡೆಯೂ ಟಿಶ್ಯೂ ಪೇಪರ್ ಅನ್ನು ಹಾಕಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿ ಇರುತ್ತವೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.